ಬೆಳಗಾಯ್ತಲ್ಲ, ಎದ್ದು ಬಂದು ನೋಡ್ತೀನಿ 5:30 ಆಗೋಯ್ತು. ನಾನು ಯಾವಾಗಲೂ 5 ಗಂಟೆಗೆ ಎದ್ದು ಬಾಕಿ ನೀರು ಹಾಕ್ತಿದ್ದೆ. ಇವತ್ತೇ ತಡ ಆಯ್ತು ನೋಡಿ. ನಮಗೆ ಗಂಡ್ಸು ಅಂದ್ರೆ ರಾತ್ರಿ ಎಲ್ಲ ಬಂದಿಲ್ಲ. ಹಂಗಾರೆ ಎಷ್ಟೊತ್ತಿ ಬರುತ್ತೆ ಏನೋ ಯೋಚನೆ ಮಾಡಿ ನಿದ್ದೆನೇ ಬಂದಿಲ್ಲ. ಬೆಳಗಿನ ಜಾವ ನಿದ್ದೆ ಬಂತು, ಎಚ್ಚರನಾಗಿಲ್ಲ ನೋಡು. ಎದ್ದು ನೋಡ್ತೀನಿ 5:30 ಆಗೋಯ್ತು. ಬಾಕಿ ನೀರು ಹಾಕಿಲ್ಲ ಇನ್ನ. ಬಾಕ್ಲಲ್ಲಿ ನೀರು ಹಾಕೊಂತೀನಿ ಫಸ್ಟ್. ಅಲ್ಲ, ನಾನು ಈ ಕಡೆ ನೋಡಿಲ್ಲ, ಈ ಕಡೆ ನೋಡ್ರಿ. ಇದೆಂತದಿದು? ಅಲ್ಲ, ಈ ನಾಮನಿ ಕುಡ್ದು ಬಿದ್ದಿರೋದನ? ಅಲ್ಲ, ನಮ್ಮನೆ ಗಂಡ್ಸು ರಾತ್ರಿ ಬಂದಿಲ್ಲ, ಎಲ್ಲೋಯ್ತೇನಂತ ಯೋಚನೆ ಮಾಡ್ತಿದ್ದೀನಿ ನಾನು. ನೋಡ್ರಿ ಇಲ್ಲಿ ಕುಡ್ದು ಇಲ್ಲಿ ಬಂದು ಬಿದ್ದಿರೋದು. ಅಲ್ಲ, ಎಲ್ಲಾನ ಕುಡ್ದು ಮೋರಿಗಿರಿ ಬಿದ್ದಿದ್ರೆ ಈ ಮಳೆ ಬರೋ ದಿನ ಬೇರೆ, ಮೋರಿ ನೀರಲ್ಲಿ ಉಸಿರು ಕಟ್ಟಿ ಸತ್ತು ಎತ್ತು ಹೋಗ್ತಿರ್ಲ. ಅಲ್ಲ, ಈ ಸದ್ಯ ಎಲ್ಲಿ ಬಂದು ಬಿದ್ದೈತೆ ನೋಡಿ. ಅಲ್ಲ, ಮೈ ಮೇಲೆ ಏನಾದ್ರು ಸ್ವಲ್ಪನಾರು ಜ್ಞಾನ ಆಯ್ತಾ ನೋಡಿ ಅದಕ್ಕೆ ಕುಡ್ದು ಬಿದ್ದಿರೋದು ನೋಡಿ. ಕಾಲೆಲ್ಲೋ ಕೈಯಲ್ಲೋ ಅದ್ರ ಅವಸ್ಥೆನೇ ದೇವ್ರೇ. ಅಲ್ಲ, ಈ ನಮ್ಮನೆ ಕುಡ್ದು ಬಿದ್ದೈತಲ್ಲ ಇದು. ಹೋಯ್ ಹೋಯ್. ಅಲ್ಲ, ಇದಕ್ಕೆ ಇತ್ತಿನ ವಸನೇ ಇಲ್ಲ. ಅಲ್ಲ, ಧೋಯ್ ಅಂದ್ರೆ ಇದು ಎದ್ದೇಳುತ್ತಾ? ಇದಕ್ಕೆ ಈ ಲೋಕದ ಜ್ಞಾನನೇ ಇಲ್ಲ, ಇದಕ್ಕೆ ಪ್ರಪಂಚದ ಜ್ಞಾನನೇ ಇಲ್ಲ. ಆ ರೀತಿ ಬಿದ್ದೈತೆ ಇದು. ಇದ್ರ ಅಂಗಿ ಎಲ್ಲೋ ಪಂಜಿ ಎಲ್ಲೋ. ಅಯ್ಯೋ, ಇದ್ರ ಅವಸ್ಥೆಯೋ. ಹೋಯ್ ಹೋಯ್. ಯಾರಾದ್ ಲೌಡೆ? ನನ್ನ ಲೌಡೆ ಎಲ್ಲ ನನ್ನ ಎಂಬುದು ಲೌಡೆ ಎಲ್ಲ. ಎಂತಂದ್ರೆ ಇದ್ರದ್ದು ಲೌಡೆನಾ? ಲೌಡೆ ಅಂದ್ರೆ ಎಂತ? ಲೌಡೆನೋ ಲಡ್ಡು? ಇದ್ರ ಮುಸುಡಿಗೆಷ್ಟು. ಅಲ್ಲ, ಈ ತರ ಕುಡಿದು ಬಿದ್ದೈತೆ ಲೌಡೆ ಅಂತೆ. ಅಲ್ಲ, ಎದ್ದೇಳಿ, ಆ ಪಂಜಿನಾರು ಸರಿಯಾಗಿ ಕಟ್ಕೊಳ್ರಿ. ಯಾರನ್ನ ನೋಡಿದ್ರೆ ಮಾನ ಮರ್ಯಾದೆ ಏನಿಲ್ಲ ನಿಮಗೆ. ಈ ರೀತಿ ಬಿದ್ದಾರಲ್ಲ. ಅಲ್ಲ, ಅಂಗಿ ಎಲ್ಲೋ ಪಂಜಿ ಎಲ್ಲೋ, ಸರಿಯಾಗಿ ಪಂಜಿನಾದ್ರೂ ಕಟ್ಕೊಳ್ರಿ. ನನ್ನ ಪಂಜಿಗೆ ಏನಾಗಿತ್ತು? ನಾನಿರೋದೆ ಹೆಂಗೆ? ನೀನು ಮಾತಾಡಬೇಡ, ಹೋಗ್ ನೀನು. ಅಯ್ಯೋ, ಈ ಗಂಡಸಿನ ಹತ್ರ ಮಾತಾಡ್ತಿದ್ರೆ ನನ್ನ ಕೆಲಸ ಆಗಲ್ಲ. ನಾನು ಫಸ್ಟ್ ಬಾಕಲ್ ತೊಳೆದು ನೀರು ಹಾಕ್ಬಿಡ್ತೀನಿ. ನೀರು ಹಾಕಿ ರಂಗೋಲಿ ಹಾಕ್ಬಿಡ್ತೀನಿ. ಇದು ಏನಾರು ಸಸ್ಕೊಳ್ಳಿ, ಇಲ್ಲೇ ಬಿಡ್ಲಿ. ಕುಡ್ದಿದ್ದು ಹಿಡ್ದಿದ್ಮೇಲೆ ಎದ್ದು ಬರ್ತದೆ. ಅಲ್ಲಿ ತನಕ ಇಲ್ಲೇ ಸಾಯಲಿ, ಸುಮ್ಮನಿರಿ. ಏನಂದೆ ನೀನು? ಹಡ್ಬಿಟಿ ನಮ್ಮನೆಗೆ ಬಂದು ನಾನೇ ಕುಡ್ದು ಸಾಯ್ಲಿ ಅಂತೀಯ? ಹೋಗ್ತಾ ಇರಿ ಇವತ್ತೆ ಗಂಟು ಮೂಟಿ ಕಟ್ಕೊಂಡು ನಿನ್ನ ಅಮ್ಮನ ಮನೆಗೆ. ಇಲ್ಲಿ 1 ನಿಮಿಷ ನಿಲ್ಬೇಡ, ಹೋಗ್ತಾ ಇರಿ. ಅಲ್ಲ, ಏನಂದ್ರೆ ಹೋಗ್ತಿರ್ಬೇಕಾ? ಹೋಗಕ್ಕೆ ನಮ್ಮ ಅಪ್ಪ ನನ್ನನ್ನು ಸುಮ್ಮನೆ ಕಳ್ಸಿಕೊಟ್ಟಾರ? ಮದುವೆ ಮಾಡಿ ನೀವು ಕೇಳಿದ್ ಕೊಟ್ಟು ಕಳಿಸಿದ್ದಾರೆ. ಏನು ಪುಕ್ಸಟ್ಟೆ ನಿಮ್ಮ ಜೊತೆ ಓಡ್ ಬಂದಿಲ್ಲ ನಾನು ಕೊಟ್ಟಿರೋದು, ನಮ್ಮ ಮನೆಯವ್ರು ಕೊಟ್ಟಿರೋದೆಲ್ಲ ವಾಪಸ್ ಕೊಡ್ರಿ. ನಾನು ಹೋಗ್ತೀನಿ. ಹೋಗ್ಬೇಕಂತೆ. ಎಲ್ಲಿಗೆ ಹೋಗೋದು? ಹೋಗೋಕ್ಕೆ ನಾನು ಏನು ನಿಮ್ಮ ಮನೆಗೆ ನಿಮ್ಮ ಜೊತೆ ಓಡ್ ಬಂದಿನ? ನಮ್ಮ ಅಪ್ಪ ನೀವು ಕೇಳಿದಷ್ಟೆಲ್ಲ ಕೊಟ್ಟು ಕಳಿಸಿದ್ದು. ಇನ್ನೊಂದ್ಸಲ ಹೋಗು ಅಂದರೆ ನಮ್ಮ ಅಪ್ಪ ಕೊಟ್ಟಿರೋದನ್ನೆಲ್ಲ ಕೊಡ್ರಿ, ನಾ ಹೋಗ್ತೀನಿ. ಏನಂದೆ ಹಡ್ಬಿಟಿ? ನಿನ್ನ ಅಪ್ಪ ಕೊಟ್ಟಾನ? ನಿನ್ನ ಅಪ್ಪ ಕೊಟ್ಟಿದ್ದ ಸ್ಲಮ್ಮಲ್ಲಿ ಒಂದು ಸೈಟ್ ಕೊಟ್ಟಾನ. ಅದಕ್ಕೊಂದು ರೋಡ್ ಇಲ್ಲ, ನೀರಿಲ್ಲ. ಅದು ಒಂದು ನಿನ್ನ ಅಪ್ಪ ಕೊಟ್ಟಾನು ಅಂತೀಯ? ಏನು ಕೊಟ್ಟಾನು ನಿನ್ನ ಅಪ್ಪ? ನಿನ್ನ ಅಪ್ಪ ಕೊಟ್ಟಿದ್ದು ನಿನ್ನ ದಂಡ ಪಿಂಡನ, ಇನ್ನೆಂತಿಲ್ಲ ನಿನ್ನ ಅಪ್ಪ ಕೊಟ್ಟಿದ್ದು. ನನ್ನ ಅಪ್ಪ ಅಷ್ಟಾರು ಕೊಟ್ಟಾರಲ್ಲ. ನಿಮ್ಗೂ ನಿಮ್ಮ ಯೋಗ್ಯತೆಗೊಂದು ಮನೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ. ಬಾಡಿಗೆ ಮನೇಲಿ ಅದಾರಲ್ಲ. ನಮ್ಮಪ್ಪ ಸೈಟ್ ಕೊಟ್ಟರು, ಆ ಸೈಟಲ್ಲಿ ಒಂದು ಮನೆ ಕಟ್ಟೋ ಯೋಗ್ಯತೆ ಇಲ್ಲ. ಮಾತಾಡ್ತೀರಾ? 3 ಹೊತ್ತು ಕುಡಿದು ಬಿದ್ದಾರು ನನ್ನ ಹತ್ರ ಮಾತಾಡಪ್ಪತ್ತೀರಾ? ಮನೆ ನಾನು ನಾಳೆ ಬೆಳಗ್ಗೆ ಮನ್ಸು ಮಾಡ್ರು ಮನೆ ಮಾಡ್ತೀನಿ. ಮನೆ ಮಾಡೋದೊಂದು ದೊಡ್ಡ ವಿಷಯ ಅಲ್ಲ ನನಗೆ. ನಾನು ಯಾಕೆ ಮನೆ ಮಾಡಿಲ್ಲ ಅಂದರೆ, ಸುಮ್ಮನೆ ಬೇಡ. ಮನೆ ಮಾಡಿದ್ರೆ ಎಲ್ಲ ಖರ್ಚು ವೆಚ್ಚ ನಾವೇ ನೋಡ್ಬೇಕು. ಬಾಡಿಗೆ ಮನೇಲಾದ್ರೆ ಎಲ್ಲ ಓನರ್ ನೋಡ್ಕೊತಾರೆ. ಅದಕ್ಕೆ ನಾನು ಮನೆ ಮಾಡಕ್ಕೆ ಹೋಗಿಲ್ಲ. ಓ, ಹಿಂಗ ವಿಷಯ? ಅಲ್ಲ, ನಾಳೆ ಬೆಳಿಗ್ಗೆ ಮನ್ಸು ಮಾಡ್ರೆ ನಾಳೆ ಬೆಳಿಗ್ಗೆ ಮಾಡ್ತಾರಂತ ಮನೆ. ಅಲ್ಲ, ಅದು ಹೌದು. ಮನ್ಸು ಮಾಡ್ರೆ ಇವತ್ತು ಸಂಜೆನೇ ಹೋಗಿ ಬಾರಲ್ಲಿ ಮಲಗ್ತೀಯ. ನಾಳೆ ಬೆಳಿಗ್ಗೆ ಯಾಕೆ? ನೀನು ಮೋರಿಲ್ ಮಲಗಿದ್ರು ಮಲಗಿದೆ, ಹೇಳಂಗಿಲ್ಲ. ಅಯ್ಯೋ, ನಿನ್ನ ಮುಸುಡಿಗೆಷ್ಟು. ನಾಳೆ ಬೆಳಿಗ್ಗೆ ಮನೆ ಮಾಡ್ತಾನಂತೆ. ನನ್ನ ಅಪ್ಪ ಒಂದು ಸೈಟ್ ಕೊಟ್ಟಾರ, ಆ ಸೈಟಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋ ಯೋಗ್ಯತೆ ಇಲ್ಲ ನಿಂಗೆ. ಮಾತಾಡಪ್ಪತ್ತೀಯ ನನ್ನ ಹತ್ರ? ಅಲ್ಲ, ಬೆಳಿಗ್ಗೆನೆ ಗಂಡ ಹೆಂಡತಿ ಸುಪ್ರಭಾತ ಶುರು ಮಾಡ್ಕೊಂಡ್ಬಿಟ್ಟಿರಾ? ಅಲ್ಲ, ಏನು ಮಾನ ಮರ್ಯಾದೆ ಏನಿಲ್ಲ ನಿಮಗೆ? ಅಲ್ಲ, ಮನೆ ಮುಂದೆ ಬೆಳಿಗ್ಗೆ ಸುಪ್ರಭಾತ ಹಾಕ್ತೀರಾ? ನೀವು ನೋಡಿದ್ರೆ ಏನಂತಾರ? ಮಾನ ಮರ್ಯಾದೆನೇ ಇಲ್ಲ ನಿಮಗೆ. ಅತ್ತೆ, ನಿಮ್ಮ ಮಗ ಏನಂತಾರಂತ ಕೇಳ್ರಿ, ನೀವೇ ನೋಡ್ರಿ. ಅಲ್ಲ, ನಾನು ಹೋಗ್ಬೇಕಂತೆ ನನ್ನ ಅಪ್ಪನ ಮನೆಗೆ. ನಾನು ಹೋಗ್ಬೇಕಂತೆ. ಅಲ್ಲ, ನನ್ನ ಅಪ್ಪನ ಮನೆಗೆ ಹೋಗಕ್ಕೆ ನಾನು ಮದುವೆ ಮಾಡ್ಕೊ ಬಂದಿದ್ದು. ಅಲ್ಲ, ನನ್ನ ಮದುವೆ ಮಾಡ್ಕೊ ಬರುವಾಗ ನಾನು ಸುಮ್ಮನೆ ಕಳಿಸ್ಕೊಟ್ಟಾರ ನಮ್ಮಪ್ಪ. ಎಲ್ಲ ಸೈಟು ಅದು ಇದು ಎಲ್ಲ ಕೊಟ್ಟು ಕಳ್ಸರ್ತಾನೆ. ಅದೇ ಕೇಳಿದೆ ನಾನೇ ನಿಮ್ಮ ಜೊತೆ ಓಡ್ ಬಂದಿಲ್ಲ ಹೋಗಕ್ಕೆ ಅಂತಂದೆ. ನಿಮ್ಮ ಮಗ ಏನಂತಾರೆ ನೋಡಿ. ಹೌದಾ ಶ್ರೀಧರ? ಅಲ್ಲ, ಅವಳು ಹೋಗೋದೆಲ್ಲಿಗೆ? ಅವಳು ಹೋಗಕ್ಕೆ ಕಳ್ಸಕ್ಕೆ ನಾ ಮದುವೆ ಮಾಡ್ಕೊ ಬಂದಿದ್ದು. ಮದುವೆ ಆಗಲೇ ಬೇಡ ಅನ್ಬೇಕಿತ್ತು. ಮದುವೆ ಮಾಡ್ಕೊಂಡು ಹೋಗು ಅಂದ್ರೆ ಎಲ್ಲಿ ಹೋಗೋದು? ಅಲ್ಲ, ನೀನಂತೂ 3 ಹೊತ್ತು ಕುಡಿದು ಬಿದ್ದಿರ್ತೀಯ. ಮನೆ ಬಗ್ಗೆ ನಿಂಗೆ ಯೋಚನೆ ಇಲ್ಲ, ಜ್ಞಾನನೇ ಇರಲ್ಲ ನಿಂಗೆ. ಅಲ್ಲ, ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ನಮ್ಮನ್ನ ಅತ್ತೆ ಮಾವನೆಲ್ಲ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ ಅವಳು. ಅಂತ ಸೊಸೆನ ಹೋಗಂತೀಯಲ್ಲ ನೀನು. ಅಲ್ಲ, ನಿನಗಂತೂ ಮಾನ ಮರ್ಯಾದೆ ಇಲ್ಲ. ನಮಗೂ ಇಲ್ಲ ಅನ್ಕೊಂಡ್ಯಾ ನೀನು? ನೋಡಿದ್ರೆ ಏನಂತಾರೆ? ಬೆಳಗ್ಗೆನೆ ಹಿಂಗೆ ಜಗಳ ಆಡ್ತಾ ಇದ್ರೆ ಗಂಡ ಹೆಂಡತಿ. ಓಹೋ, ಅಲ್ಲ ಅತ್ತೆ ಸೊಸರಿಬ್ರು ಒಂದಾಗ್ಬಿಟ್ಟಾರಾ?
ಅಲ್ಲ ನನ್ನ ಮಾತಿಗೆ ಇಲ್ಲಿ ಬೆಲೆ ಇಲ್ಲ. ಈ ಅತ್ತೆ ಸೊಸೆ ಒಂದಾಗ್ಬಿಟ್ಟು ಈ ಒಯ್ಯಾರ ಕಿತ್ತಿ ಈ ಅತ್ತೆನ ತಲೆ ತಿರ್ಗಿಸಿ ನನಗೆ ಬೈಯೋಂಗ್ ಮಾಡ್ತಾಳೆ. ಅಲ್ಲ ನನ್ನ ಮನೇಲಿ ನಂಗೆ ಇಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ. ಈ ಬಿನ್ನಾರ್ಗಿತ್ತಿ ಬಂದ ಮೇಲೆ ನಮ್ಮ ಮಾತು ಯಾರು ಕೇಳೋರಿಲ್ಲ. ಓಹೋ, ಇವಳನ್ನ ಫಸ್ಟ್ ಓಡಿಸ್ಬೇಕು, ಇವಳನ್ನ ಒದ್ದೋಡಿಸ್ಬೇಕು ಇವಳನ್ನ. ಓದ್ಸಿ ಅಂತೆ. ಫಸ್ಟ್ ನೆಟ್ಟಿಗೆ ನಿಲ್ಕೊಳ್ಳೋ ಕಲ್ತ್ಕೊ. ಫಸ್ಟ್ ನೆಟ್ಟಿಗೆ ನಿಲ್ಲಕ್ಕೆ ನಿಂಗೆ ಶಕ್ತಿ ಇಲ್ಲ, ಓದೋಡ್ಸ್ತಾನಂತೆ. 3 ಹೊತ್ತು ಕುಡ್ದು ಬಿದ್ದಿರ್ತಾನೆ, ಓದೋಡಿಸ್ತಾನಂತೆ. ನಿನ್ನೂ ಓದೋಡಿಸ್ತೀನಿ ಇವಾಗ. ಕೇಳಿದ್ರ ಅತ್ತೆ, ನಾನು ಏನು ಮಾಡಿದ್ದು ತಪ್ಪು? ನಾನು ಏನು ತಪ್ಪು ಮಾಡಿದ್ದೀನಿ ಅತ್ತೆ? ದಿನ ರಾತ್ರಿ ಹಿಂಗೆ ಕುಡ್ಕೊಂಡು ಬಂದು ಹಿಂಗೆ ಗಲಾಟೆ ಬೀಳ್ತಾರೆ, ಹಿಂಗೆ ಜಗಳ ಆಡ್ತಾರೆ, ನಂಗೆ ಏನೇನೋ ಅಂತಾರೆ. ನಾನು ಏನು ಮಾಡೀನಿ ಅತ್ತೆ? ಯಾಕತ್ತೆ ಇಂಥ ಹೋಗಿ ನಂಗೆ ತಂದು ಗಂಟು ಹಾಕಿರಿ? ಈಗ ನಾನು ಅನ್ಬಯಸಂಗಾಯ್ತು ನೋಡ್ರಿ. ನಂಗೆ ಎಷ್ಟು ಒಂದು ದಿನ ನೆಮ್ಮದಿ ಇಲ್ಲ. ಅಲ್ಲ ಗಿರ್ಜಿ, ಅಲ್ಲ ನೀನೇನು ಇವ್ನು 10 ವರ್ಷದಿಂದ ನೋಡ್ತಿದ್ಯಾ, ಇವತ್ತು ನೋಡ್ತಿರೋದ? ನಿನ್ನ ಮದುವೆಗೆ 10 ವರ್ಷ ಆಯ್ತು. ಅಲ್ಲ ಇವಾಗ ಅಳ್ತಿದ್ಯಲ್ಲ, ನೀನೆಂತ ಕಳ್ತಿದ್ದೀಯ? ಅಲ್ಲ ಇವ್ನು ಹಣೆ ಬರ ನೋಡಿಲ್ಲ ನೀನು? ಅವನು 3 ಹೊತ್ತು ಕುಡ್ದು ಬಿದ್ದಿರ್ತಾನೆ, ಅವನಿಗೋಸ್ಕರ ನೀನು ಇಲ್ಲಿ ಆಟ ಕೂರ್ತಿರ್ತೀಯ. ಅಲ್ಲ ನಿಂಗೆ ಇಲ್ಲಿ ನಾವು ಅತ್ತೆ ಮಾವ ಇಲ್ಲೇನ? ನಾವು ನೋಡ್ಕೋತೀವಿ ನಿನ್ನ. ಅವನು ಬಿಟ್ಟಾಕು, ಅವ್ನು ಕೆಲ್ಸಕ್ಕೆ ಬರ್ದೇನು ಮಾತು ನಿನ್ನ ತಲೆಗೆ ಹಾಕೋಬೇಡ. ನೀವು ಒಳಗಡೆ ಅಡುಗೆ ಮನೇಲಿ ಏನಾದ್ರು ಕೆಲಸ ಇದ್ರೆ ನೋಡ್ಕೊ ಮಾಡಿ ಹೋಗು. ಏನಂದೆ ಹಡ್ಬಿಟ್ಟಿ? ನನ್ನ ಅಮ್ಮಂಗೆ ಹೇಳ್ಕೊಡ್ತೀಯ? ಹಡ್ಬಿಟ್ಟಿ, ನಿನ್ನ ಇವತ್ತು ಸಾಯಿಸ್ಬಿಡ್ತೀನಿ, ನಿನ್ನ ಉಳಿಸಲು ನೋಡು ಇವತ್ತು. ಅಯ್ಯೋ ಅತ್ತೆ, ನನ್ನ ಸಾಯಿಸ್ಬಿಡ್ತಾರೆ ಅತ್ತೆ. ನೋಡಿ ನಿಮ್ಮ ಮುಂದೆ ಹಿಂಗೆ ಹೊಡಿತಾರೆ, ನನ್ನ ದಿನ ಹಿಂಗೆ ಹೊಡಿತಾರೆ, ನನ್ನ ಸಾಯಿಸ್ಬಿಡ್ತಾರೆ. ನಮ್ಮ ತವ್ರ ಮನೆಗೆ ಹೋಗ್ಬಿಡ್ತೀನಿ, ನನ್ನ ಉಳಿಸಲ್ಲ. ನನ್ನ ದಿನ ಹೀಗೆ ಹಿಂಸೆ ಕೊಟ್ಟು ನನ್ನ ಬೆನ್ನ ಮೂಳೆ ಎಲ್ಲ ಮುರ್ದಾಕವ್ರೆ ನೋಡಿ ಅತ್ತೆ. ಏಯ್ ಗಣೇಶ, ಬಿಡೋಣ. ಅಲ್ಲ ಅವಳ ಮೇಲೆ ಕೈ ಮಾಡಕೋತಿಯಲ್ಲ, ನೀನು ನೋಡು ನೀನು ಏನು ಮಾಡ್ತೀನಿ ಇವಾಗಂತ. ಬಿಡೋಣ. ಅಲ್ಲ ಗಿರ್ಜೆ, ಹೋಗಲ್ಲ ಒಂದು ಬಿಂಗೆ ನೀರು ಎತ್ಕೊಂಬ. ನಿನ್ನ ತಲೆ ಮೇಲೆ ನೀರು ಸುರಿತೀನಿ, ಕುಡ್ದಿರೋದೆಲ್ಲ ಇಳ್ದು ಹೋಗ್ಬೇಕಾಗ ಇವಾಗ. ಹಂಗೆ ಮಾಡ್ತೀನಿ. ಒಂದು ಬಿಂಗೆ ನೀರು ಎತ್ಕೊಂಬ ಹೋಗು. ಗಿರ್ಜಿ ನೀನು ಹೋಗು, ಅಳ್ತಾ ಕೂರ್ಬೇಡ ನೀನು. ಹೋಗು ಒಳಗೆ ಅಡುಗೆ ಮನೇಲಿ ಏನಾದ್ರು ಕೆಲಸ ಇದ್ರೆ ಮಾಡೋಗು. ಅವ್ನು ಇಲ್ಲೇ ಬಿಸ್ಸಾ ಇಲ್ಲಿ ಹೋಗು ನೀನು. ಸರಿ ಅತ್ತೆ, ನನ್ನ ಹಣೆ ಬರೋಕ್ಕೆ ಏನು ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಮಗ ಸೊಸೆ ಕತೆ ಏನು ಹೇಳಿದ್ರು ಇಷ್ಟೇ. ನನ್ನ ಮಗ ಯಾವಾಗಲೂ 3 ಹೊತ್ತು ಕುಡ್ದೇ ಬಿದ್ದಿರ್ತಾನೆ. ಏನು ಮಾಡೋಕ್ಕಾಗಲ್ಲ. ಇಂಥವ್ರನ್ನ ಏನು ಮಾಡೋಕ್ಕಾಗುತ್ತೆ ಹೇಳಿ? ಮದುವೆ ಮಾಡ್ಕೊಂಬಂದವ್ರಿಗೊಂದು ಕಷ್ಟ ಅಷ್ಟೇ. ಅವ್ರ ಜೀವನ ಹೇಳಿ ಅನುಭವಿಸ್ಬೇಕು ಇಂಥವ್ರನ್ನ ಕಟ್ಕೊಂಡು. ಓಕೆ, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬೈ ಬಾಯ್.